ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊತಾ ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಬಂದು ಡೈಲಿ ವ್ಲಾಗ್. ನಾನು ಡೈಲಿ ರೊಟೀನ್ ಆಲ್ರೆಡಿ ನೋಡೇ ಇರ್ತೀರಾ. ಇವತ್ತೊಂದು ಸ್ವಲ್ಪ ಚೇಂಜಸ್ ಇದೆ ವ್ಲಾಗ್ಗಳು. ನಾನು ಹಾಗೇ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ನನ್ನ ಮಗ ಮಲಗಿದ್ದಾನೆ. 2 ರೂಮ್ ಇದ್ರೂ ಕೂಡ ಹಾಲಲ್ಲೇ ಮಲ್ಕೊತಾರೆ ಅಪ್ಪ ಮಕ್ಕಳು. ಅದಕ್ಕೋಸ್ಕರ ಅವ್ನು ಮಲಗಿರೋ ಟೈಮಲ್ಲೇ ಒಂದು ವಿಡಿಯೋನ ಮಾಡಿಕೊಂಡೆ. ಡೈಲಿ ವಾಕಿಂಗ್ ಹೋದಾಗ ಏನಾದರೂ ತೊಗೊಂಬರ್ತಾರೆ, ಅಂದರೆ ಸಾಂಬಾರ್ಗಾಗಲಿ ಅಥವಾ ಏನಾದರೂ ಪೂಜೆಗಳಿದ್ರೆ ಹೂಗಳಾಗಲಿ ಏನಾದರೂ ಒಂದು ಇಟ್ಕೊಂಡು ಬಂದೇ ಬರ್ತಾರೆ. ಈ ಟೈಮಲ್ಲಿ ಸೊಪ್ಪು ತಂದಿದ್ದಾರೆ. ಇವತ್ತು ಮೊಸಪ್ಪಿಂದು ಸಾಂಬಾರು ಮಾಡಬೇಕು, ಅದಕ್ಕೋಸ್ಕರ ಸೋಸ್ಕೊಬೇಕು ಅಂತ ಎಲ್ಲ ತೆಗೆದಿಟ್ಕೊತಾ ಇದ್ದೀನಿ. ಬೆಳಗ್ಗೆನೇ ಹೋದರೆ ತುಂಬ ಫ್ರೆಶ್ ಆಗಿರೋ ಅಂಥ ಸೊಪ್ಪುಗಳು ಸಿಗ್ತವೆ. ನೋಡ್ಬೋದು, ತುಂಬಾ ಫ್ರೆಶ್ ಆಗಿರೋ ಅಂಥ ಸೊಪ್ಪುಗಳಿದೆ. ಇಲ್ಲಿ ಮೀಡಿಯಮ್ ಸೈಜಿನ 2 ಕಟ್ಟಿದೆ. ನಮಗೆ 2 ದಿನಕ್ಕೆ ಇಷ್ಟು ಬೇಕಾಗುತ್ತೆ ಫ್ರೆಂಡ್ಸ್. ನಾವು 2 ಡೇಸ್ ಒಂದ್ಸಲಿ ಅಷ್ಟೇ ನಾವು ಸಾಂಬಾರು ಮಾಡ್ಕೊಳೋದು. ತಿಂಡಿ ಡೈಲಿ ಮಾಡ್ಕೊತೀವಿ, ಬಟ್ 2 ಡೇಸ್ಗೆ ಒಂದ್ಸಲಿ ಮಾತ್ರ ಸಾಂಬಾರು ಮಾಡ್ಕೊತೀವಿ. ಒಂದು ಅರ್ಧ ಕಟ್ಟಷ್ಟು ಸಬ್ಸಿಗೆ ಸೊಪ್ಪನ್ನ ಆ ಕಡೆ ಇಟ್ಟಿದ್ದೀನಿ. ಸದ್ಯಕ್ಕೆ ಸಬ್ಸಿಗೆ ಸೊಪ್ಪಲ್ಲಿ ಮಾಡೋಂಥದ್ದು ಏನೂ ಇಲ್ಲ. ರೊಟ್ಟಿ ಏನಾದರೂ ಮಾಡ್ಕೋಬೋದು. ಹಾಗೆ ನನ್ನ ಮಗಳು ಪ್ಲೀಸ್ ಅನ್ನೋದನ್ನ ನೋಡ್ಕೊಬನ್ನಿ. ಏನಕ್ಕೆ ಏನಕ್ಕೆ ಬಿಡು, ಚಕ ಬಿಡು. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಪ್ಲೀಸ್ ಅಂತಾಳೆ. ಒಂದೊಂದ್ಸಲಿ ಪೀಸ್ ಅಂತಾಳೆ, ಅದಾದಮೇಲೆ ಪ್ಲೀಸ್ ಅಂತ ಕರೆಕ್ಟಾಗಿ ಹೇಳ್ತಾಳೆ. ಅಷ್ಟರಲ್ಲಿ ಅವ್ನ ಫ್ರೆಂಡು ಕೂಡ ಬಂದಿದ್ದ. ಆಲ್ರೆಡಿ 8:30 ಆಗಿತ್ತು. ನಾನು ಹಂಗಾದರೂ ಎದ್ದಿರಲಿಲ್ಲ ಅಂತ ಎಬ್ಬರಿಸ್ತಾ ಇದ್ದಾನೆ. ನಾನು ಹೇಳಿದೆ, ನೀನೇ ಎಬ್ಬರಿಸ್ಬಿಡಪ್ಪ, ನಮ್ಮ ಕೈಲಿ ಆಗ್ತಾಯಿಲ್ಲ ಅವನ್ನ ಎಬ್ಬರಿಸೋದಕ್ಕೆ ಅಂತ. ಅವನು ಹೇಳ್ತಿದ್ದ, ಸ್ಕೂಲ್ ಇರೋ ಟೈಮಲ್ಲಿ ಇದೇ ಥರನೇ ಮಲಗ್ತಾನ ಆಂಟಿ ಅಂತ. ಇಲ್ಲ, ಸ್ಕೂಲ್ ಇದ್ದಾಗೆಲ್ಲ ಎದ್ದೊಳ್ತಾನೆ, ಇವಾಗ ಮಾತ್ರ ಮಲಗ್ತಾ ಇದ್ದಾನೆ ಅಂತ ಅಂದೆ. ನನ್ನ ಮಗಳು ನಾನು ಎದ್ದೊಳ್ಳೋ ಟೈಮ್ಗೆ ಕರೆಕ್ಟಾಗಿ ಅವಳು ಕೂಡ ಎದ್ಬಿಡ್ತಾಳೆ. ನನ್ನ ಮಗನೇ ಸ್ವಲ್ಪ ನಿಧಾನಕ್ಕೆ ಎದ್ದೊಳ್ಳೋ ಅಂಥದ್ದು. ಅದಾದಮೇಲೆ ಹೇಗೋ ಎದ್ದ. ಅವನು ಬಂದಿದ ತಕ್ಷಣ ಹಾಗೇನೆ ನಾನು ತಿಂಡಿ ಮಾಡೋಣ ಅಂತ ಹೋದೆ. ಇವತ್ತು ತಿಂಡಿ ಟೊಮೆಟೊ ಪಲ್ಯ ಮತ್ತು ಚಪಾತಿ ಮಾಡೋಣ ಅಂದ್ಕೊಂಡಿದ್ದೀನಿ. ಈ ಟೊಮೆಟೊ ಪಲ್ಯ ಆಲ್ರೆಡಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್, ಹಳೆ ವಿಡಿಯೋಗಳಲ್ಲೆಲ್ಲ. ಹಳೆ ವಿಡಿಯೋದಲ್ಲಿ ಡೆಡಿಕೇಟೆಡಾಗಿ ಅದೇ ಅಂದರೆ ಟೊಮೊಟೊ ಪಲ್ಯ ಅಂತಲೇ ಸಪ್ರೇಟ್ ವಿಡಿಯೋ ಮಾಡಿ ಹಾಕಿದ್ದೀನಿ. ಯಾರಿಗಾರು ಇಂಟ್ರೆಸ್ಟ್ ಇದ್ದರೆ ಹೋಗಿ ನೋಡ್ಬೋದು. ಇಲ್ಲಿ ನಾನು 2 ಈರುಳ್ಳಿ ಮತ್ತು 4-5 ಟೊಮ್ಯಾಟೊನ ಹೆಚ್ಕೊತಾ ಇದ್ದೀನಿ. ಟೊಮ್ಯಾಟೊ ಕ್ವಾಂಟಿಟಿ ಜಾಸ್ತಿ ಇರಬೇಕು, ಆಲ್ಮೋಸ್ಟ್ ಡಬಲ್ಗಿಂತ ಜಾಸ್ತಿನೇ ಇರಬೇಕು. ಆದ್ದರಿಂದ ಇಲ್ಲಿ ಪಕ್ಕ ಅಂದರೆ ನಮ್ಮ ಮನೆ ಪಕ್ಕ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಅದರಿಂದ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ. ನೀವು ಅಡ್ಜಸ್ಟ್ ಮಾಡ್ಕೊಂಡು ಕೇಳಿಸ್ಕೊಳ್ಳಿ. ಯಾಕಂದರೆ ವಾಯ್ಸ್ ಓವರ್ ಮಾಡೋಕ್ಕೂ ಆಗ್ತಿಲ್ಲ. ಆಲ್ಮೋಸ್ಟ್ ನಾನು ಇದು ಸಂಜೆ ಮಾಡ್ತಾ ಇರೋದು ವಾಯ್ಸ್ ಓವರು. ಹಾಗಾದ್ರೂ ಅದೇ ಥರನೇ ಸೌಂಡ್ ಬರ್ತಾನೆ ಇದೆ, ಟಕ ಟಕ ಅಂತ ಸೌಂಡ್ ಬರ್ತಾನೆ ಇದೆ, ಕುಟ್ಟ ಸೌಂಡು. ನಾನು ಇದರಲ್ಲಿ ಕುಕ್ಕರಲ್ಲೇ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಯಾರಿಗಾರು ಇಷ್ಟ ಇದ್ದರೆ ಬಾಣಲಿಲಿ ಕೂಡ ಮಾಡ್ಕೊಬೋದು. ಮಾಮೂಲಿ ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ಒಗ್ಗರಣೆಗೆ ಈರುಳ್ಳಿ ಎಲ್ಲ ಹಾಕ್ಕೊಂಡಿದ್ದೀನಿ. ಒಗ್ಗರಣೆ ಟೈಮಲ್ಲಿ ನಾನು ಜೀರಿಗೆ ಎಲ್ಲ ಹಾಕ್ಕೊಂಡಿಲ್ಲ. ಜೀರಿಗೆ ಹಾಕಿದ್ರೆ ಬೇರೆ ಟೇಸ್ಟೇ ಆಗೋಗುತ್ತೆ. ಇಲ್ಲಿ ನಾನು ಸಾಂಬಾರು ಪುಡಿ ಯೂಸ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಬೇಯ್ತಾ ಇದೆಯಲ್ಲ, ಇದು ಚೆನ್ನಾಗಿ ಬೇಯಬೇಕು. ಅಂದರೆ ಚೆನ್ನಾಗಿ ಸ್ವಲ್ಪ ಮ್ಯಾಶ್ ಆದಂಗೆ ಆದರೆ ಟೇಸ್ಟು ಚೆನ್ನಾಗಿರುತ್ತೆ, ಒಂದು ಸ್ವಲ್ಪ ಸ್ವೀಟಿಶ್ ಟೇಸ್ಟ್ ಬರುತ್ತೆ ಅಂತ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಸಾಂಬಾರು ಪುಡಿ ನಾವು ಯೂಸ್ ಮಾಡ್ತಿರೋದು ಬಂದು ಬೇಳೆ ಸಾಂಬಾರು ಪುಡಿ. ಇದು ಆಲ್ಮೋಸ್ಟ್ ಕುಕ್ ಆಗಿರೋದ್ಮೇಲೆ ಉಪ್ಪನ್ನು ಹಾಕ್ಕೋಬೇಕು. ಕುಕ್ ಆಗೋಕ್ಕೆ ಮುಂಚೆನೇ ಹಾಕಿದ್ರೆ ಒಂಥರ ಬೇರೆ ಥರನೇ ಟೇಸ್ಟ್ ಬರುತ್ತೆ. ಕುಕ್ ಆದಮೇಲೆ ಹಾಕ್ಕೋಬೇಕು, ಆವಾಗಲೇ ಒಂಥರ ಚೆನ್ನಾಗಿರುತ್ತೆ ಟೇಸ್ಟ್ ಅನ್ನೋದು. ಇದಕ್ಕೆ ನೀವು ಹಸಿಮೆಣ್ಸಿನ್ಕಾಯಿ ಬೇಕಾದರೂ ಹಾಕ್ಕೋಬೋದು, ಇಲ್ಲ ಬರೀ ಒಣಮೆಣ್ಸಿನ್ಕಾಯಿ ಬೇಕಾದರೂ ಹಾಕ್ಕೋಬೋದು, ಇಲ್ಲ ಬರೀ ಸಾಂಬಾರು ಪುಡಿ ಬೇಕಾದರೂ ಹಾಕ್ಕೋಬೋದು. ನಾನಿಲ್ಲಿ ಬರೀ ಸಾಂಬಾರು ಪುಡಿ 1 ಸ್ಪೂನ್ ಮಾತ್ರ ಯೂಸ್ ಮಾಡಿದ್ದೀನಿ. ಅದಕ್ಕೆ ಸ್ವಲ್ಪ ಕಾಯಿ ತುರಿ ಹಾಕಿ ಲಿಡ್ನ ಕ್ಲೋಸ್ ಮಾಡಿ 1 ವಿಷಲ್ ಮಾತ್ರ ಕೂಗಿಸ್ಕೊತೀನಿ. ಜಾಸ್ತಿ ಕೂಗ್ಸೋಕೆ ಹೋಗಬೇಡಿ, ತೀರಾ ಮ್ಯಾಶಿ ಆಗುತ್ತೆ. ಇಲ್ಲಾಂದರೆ ನೀವು ಏನು ಬಾಣಲಿಲಿ ಮಾಡೋದಾದರೆ ಸ್ವಲ್ಪ ಆವಾಗವಾಗ ತೆಗ್ದು ಲಿಡ್ನ ನೋಡ್ತಾ ಇರಬೇಕಾಗುತ್ತೆ ಅಷ್ಟೇ. ಪಕ್ಕದಲ್ಲಿ ಸಾಂಬಾರಿಗೂ ಕೂಡ ಇಟ್ಕೊಂಡ್ಬಿಟ್ಟಿದ್ದೀನಿ. ಹಾಗೆಯೇ ಪಲ್ಯ ಕೂಡ ರೆಡಿ ಆಯಿತು. ಇವಾಗ ಚಪಾತಿ ರೆಡಿ ಆಗೋದಷ್ಟೇ. ಆಲ್ಮೋಸ್ಟ್ ರೆಡಿ ಆಗಿದೆ ಸಾಂಬಾರು. ಇದಕ್ಕೆ ಸಣ್ಣದಾಗಿ ಕೊತ್ತಂಬರಿ ಸೊಪ್ಪನ್ನ ಹೆಚ್ಕೊಂಡು ಹಾಕ್ಕೊಂಡ್ರೆ ಪಲ್ಯ ರೆಡಿ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಫ್ರೆಂಡ್ಸ್. ನಮ್ಮ ಮನೇಲಂತೂ ಒಂಚೂರೂ ಬಿಟ್ಟಿಲ್ಲ. ಹಾಗೆ ಇವರು ಎದ್ಬಿಟ್ಟು ಅವನು ಹೋದ, ಟಿ ವಿ ನೋಡ್ಕೊಂಡು ಕೂತಿದ್ರು.
ಹಾಗೆ ನಾನು ಇಲ್ಲಿ ತಿಂಡಿ ಎಲ್ಲ ಪ್ರಿಪೇರ್ ಮಾಡಿಬಿಡ್ತಾ ಇದ್ದೀನಿ. ನಾನು ತಿಂಡಿ ತಿನ್ನಬೇಕಲ್ಲ, ಹಾಗೆ ಸ್ವಲ್ಪ ಟ್ಯಾಬ್ಲೆಟ್ ಎಲ್ಲ ನುಂಗಬೇಕಾಗಿದೆ. ಖಾಲಿ ಮಾಡಬೇಕು ಆಯ್ತೇನಮ್ಮ? ಹಾಂ ಕುತ್ಕೊಂತೀನಿ. ನೀಟಾಗಿ ಕುತ್ಕೋ, ಕುಚ್ಚಿ ತಿನ್ನು. ಈಗ ನನ್ನ ಮಗ ಸ್ನಾನ ಮಾಡ್ಕೊಂಬಂದಿದ್ದಾನೆ ಆಲ್ರೆಡಿ. ಈಗ ದೇವ್ರ ಪೂಜೆ ಕೂಡ ಮಾಡಿದ್ದಾನೆ. ನನ್ನ ಮಗಳಿಗೆ ಸರ್ವ್ ಮಾಡಿದ್ದೀನಿ. ಈಗ ಅವನಿಗೂ ಒಂದೆರಡು ಚಪಾತಿನ ಸರ್ವ್ ಮಾಡ್ಕೊಂಡು ಬರ್ತೀನಿ. ಅವ್ನು ಕೊಡೋಕೆ ಹೋದೆ. ಅವನು ಟಿ ವಿ ನೋಡ್ಕೊಂಡು ತಿಂಡಿ ತಿಂತಿದ್ದ. ಸ್ವಲ್ಪ ಬೇಗ ಇದ್ದಿರೋದ್ರಿಂದ ಬೇಗನೆ ತಿಂಡಿ ತಿನ್ಬೇಡ ಅಂತ ಹೇಳ್ತಾ ಇದ್ದೆ. ಹಾಗೆ ಓದ್ಕೋಬೇಕಾಗಿತ್ತಲ್ಲ, ಆದ್ದರಿಂದ. ಅದಾದಮೇಲೆ ನಮ್ಮ ಮನೆಯವರು ಬಂದು ತಿಂಡಿ ತಿನ್ಕೊಂಡು ಹೋದರು. ಅವ್ರು ಪಾರ್ಸಲ್ ಏನೋ ತೊಗೊಂಡಿದ್ರಂತೆ, ಇದು ಕೇಸರಿ ಬಾತ್ನ, ಅದನ್ನು ಕೊಟ್ಟೋದ್ರು. ಇವಳಿಗೆ ತಿನ್ನಿಸು ಅಂತ ಹೇಳಿದ್ರು. ಅವಳಿಗೆ ಎಳ್ಮು ತಿಂತಾನೇ ಇಲ್ಲ ಫ್ರೆಂಡ್ಸ್ ನೋಡಿ. ಅದಾದಮೇಲೆ ಹುಡುಗರು ಬಂದು ಆಟ ಆಡಿಸ್ತಾಯಿದ್ರು ಅವಳನ್ನ. ಅವಳು ಹಂಗ ಅಂತಾಳೆ. ಹೇರ್ ಬ್ಯಾಂಡ್ನ ಹಂಗ ಅಂತ ಕರೆಯೋದು. ನಾನು ಹೇಳ್ತಾನೆ ನೋಡಿ ಇವಾಗ. ದಿಸ್ ಈಸ್ ದ ಅಂಗ ನೋಡಿ ಯಾವ ಥರ ಹೇಳ್ತಾ ಇದ್ದಾನೆ ಅಂತ. ಹಾಗೆ ಸ್ವಲ್ಪ ಹೊತ್ತು ಆಟ ಆಡಿಸಿದ್ರು. ಸ್ವಲ್ಪ ಹೊತ್ತು ಈ ಥರ ರೌಂಡ್ ಓಡಿಸಿ ಆಟ ಆಡಿಬಿಟ್ಟು ಸಡನ್ನಾಗಿ ಹೊರಟೋಗ್ತಾರೆ. ಮತ್ತೆ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಅವಳು. ಇವರೆಲ್ಲ ಅಂತೂ ಒಂದು ಅರ್ಧ ಗಂಟೆನೇ ಆಟ ಆಡಿಸಿದ್ರು. ಆ ಟೈಮಲ್ಲಿ ನಾನು ಸ್ನಾನ ಮಾಡ್ಕೊಳೋಣ ಅಂತ ಹೋಗೋ ಅಷ್ಟರಲ್ಲಿ ನೋಡಿ ಇವಳು ಕ್ರಿಕೆಟ್ ಬ್ಯಾಟೆಲ್ಲ ಬಿಟ್ಟೋಗಿದ್ರಲ್ಲ, ಬಂದುಬಿಟ್ಟಿದ್ದಾಳೆ. ಬಾ ಆಟ ಆಡೋಣ ಅಂತ, ಕ್ಯಾಚ್ ಆಡೋಣ ಕ್ಯಾಚ್ ಅಂತೇಳಿ ಕ್ಯಾಚ್. ಹಾಗೆ ಬಟ್ಟೆ ಕೂಡ ಮರ್ಚೋದಿದೆ. ನಾನು ಬೌಲಿಂಗ್ ಮಾಡಬೇಕಂತೆ. ಅಲ್ಲೋಗು, ಹಿಂದಕ್ಕೆ ಹೋಗು. ಅವಳ ಜೊತೆನೂ ಆಲ್ಮೋಸ್ಟ್ ಒಂದು ಅರ್ಧ ಗಂಟೆ 1 ಗಂಟೆನೇ ಆಡಿದ್ವಿ. ಅದಾದಮೇಲೆ ಸ್ನಾನಕ್ಕೆ ಹೋಗಿ ಇಬ್ಬರು ಸ್ನಾನ ಮಾಡ್ಕೊಂಡು ಬಂದಿದ್ದೀವಿ. ಅದಾದಮೇಲೆ ಪೂಜೆ ಮಾಡಿಬಿಟ್ಟು ಮೋಟ್ರ್ ಆನ್ ಮಾಡಬೇಕಾಗಿದೆ. ಲಾಸ್ಟ್ ನಮ್ಮ ಕೆಲಸ ಅಂತ ಅಂದರೆ ಅದೇ ಅಲ್ವಾ. ಹಾಗೆ ರೇಷ್ಮಾ ಅವ್ರ ಮನೆಗೆ ಹೋಗಿದ್ದೆ. ಅವ್ರ ಮಗಳು ಐಶ್ವರ್ಯ ಅಂತ ಇದ್ದಾರಲ್ಲ, ನಾನು ಎಷ್ಟೊಂದು ವೀಡಿಯೋಸಲ್ಲೆಲ್ಲ ತೋರಿಸಿದ್ದೀನಿ. ಅವರು ಕುರ್ತೀಸ್ಗಳನ್ನ ಆರ್ಡ್ರ್ ಮಾಡಿದರು ಕಾಂಬೋ ಆಫರಲ್ಲಿ ಮೀಶೋದಲ್ಲಿ. ಯಾರಿಗಾದ್ರು ಇಂಟ್ರೆಸ್ಟ್ ಇದ್ದರೆ ಪರ್ಚೇಸ್ ಮಾಡ್ಬೋದು. ನಾನು ಹಾಗೆ ಹೇಳಿದೆ, ನೀನೇ ಹಾಕ್ಕೊಂಬಿಡು, ನಾನು ಹಾಗೆ ಶೂಟ್ ಮಾಡ್ತೀನಿ ಅಂತ. ಅವಳು ಒಂದೊಂದೇ ಹಾಕ್ಕೊತಾ ಬಂದಳು. ನೋಡಿ ಚೆನ್ನಾಗಿದೆ, ಒಂದಕ್ಕಿಂತ ಒಂದು ಕುರ್ತಿ ತುಂಬಾ ಚೆನ್ನಾಗಿದೆ ಅಂತ ಅನಿಸ್ತು ನನಗೆ. ಇದು ಬ್ಲ್ಯಾಕ್ ಮೇಲೆ ಅಥವಾ ವೈಟ್ ಮೇಲೆ ವೇರ್ ಮಾಡಿದ್ರಂತೂ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಇದೊಂದು ಪಿಂಕ್ ಆಯಿತು. ನೋಡಿ ಇದು ಗ್ರೇಶ್, ಇದಂತೂ ನಂಗೆ ತುಂಬಾ ಇಷ್ಟ ಆಯಿತು. ಒಂಥರ ಡಿಸೆಂಟ್ ಕಲರಲ್ಲಿ ಲೈಟ್ ಸ್ಕಿನ್ ಟೋನ್ಗೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅನಿಸ್ತು. ಇದೊಂಥರ ಇಂಡಿಗೋ ಕಲರ್ ಅಂತ ಹೇಳ್ತಾರಲ್ಲ, ಆ ಟೈಪ್ ಇದೆ. ನನಗೆ ಈ ಎಲ್ಲ ಕುರ್ತೀಸಲ್ಲಿ ಇದು ಮೋಸ್ಟ್ ಆಫ್ ಆಲ್ ನಂಗೆ ತುಂಬಾ ಇಷ್ಟ ಆಗಿದ್ದು. ಹಿಂದೆಗಡೆ ಎಲ್ಲ ಆಲ್ಮೋಸ್ಟ್ ಪ್ಲೇನೇ ಇದ್ದಾವೆ, ಸೈಡ್ ಸ್ಲಿಟ್ಟು ಕೂಡ ಇದೆ. ಇದು ನನಗೆ ಇಷ್ಟ ಆಯಿತು. ನೆಕ್ಸ್ಟು ಇದೊಂಥರ ಅಫ್ಷಲ್ ಕಲರ್ ಅಂತ ಹೇಳ್ತಾರಲ್ಲ, ಆ ಥರ ಇದೆ. ನನ್ನ ಮಗಳು ಡಿಸ್ಟರ್ಬ್ ಮಾಡ್ತಾ ಇದ್ಲು ಅಗ್ಲಗ್ಲ ಹೋಗಿ. ಇದೆಲ್ಲ ಇಗ್ನೋರ್ ಮಾಡಿಬಿಡಿ, ನನ್ನ ಮಗಳು ಹೋಗೋದು ಬರೋದೆಲ್ಲ. ಎಲ್ಲದಕ್ಕೂ ಕೂಡ ಸ್ಲೈಡ್ಸ್ ಅಂದರೆ ಸೈಡ್ ಸ್ಲಿಟ್ ಇದೆ. ಮುಂದೆ ಎಲ್ಲನೂ ಚೆನ್ನಾಗಿ ಪ್ರಿಂಟ್ ಎಲ್ಲ ಕೊಟ್ಟಿದ್ದಾರೆ. ಇದೆಲ್ಲ ಬಂದು ಕ್ರೇಪ್ ಮೆಟೀರಿಯಲ್ಲು. ಪಿಂಕ್ ಕುರ್ತಿ ಇದೊಂಥರ ಪಾರ್ಟಿ ವೇರ್ಗೂ ಹಾಕೊಂಡು ಹೋಗ್ಬೋದು, ಆ ಥರನೇ ಇದೆ. ಏನಾದರೂ ಸಣ್ಣ ಪುಟ್ಟ ಫಂಕ್ಷನ್ಸು ಕಾಲೇಜಲ್ಲಾಗಲಿ ಅಥವಾ ಬೇರೆ ಆಫೀಸ್ಗಳಲ್ಲಿ ನಡೆದ್ರೂ ಕೂಡ ಇದು ಹಾಕ್ಕೊಂಡು ಹೋಗ್ಬೋದು, ಆ ಥರ ಇದೆ. ಇದು ವೈಟು ಕೂಡ ಹಾಕೋಬೋದು ಅಥವಾ ಬೇಜ್ ಕಲರ್, ಗೋಲ್ಡ್ ಕಲರ್ ಅಂತ ಹೇಳ್ತಿರಲ್ಲ, ಆ ಥರನೂ ಬೇಕಾದರೆ ಹಾಕೊಬೋದು. ಇದೊಂದು ಒಂಥರ ಸ್ಟ್ರೈಟ್ ಕುರ್ತಿ, ಅಂದರೆ ಸ್ಟ್ರೈಟ್ ಆಗಿರೋ ಅಂಥ ಪ್ರಿಂಟ್ ಇದೆ. ಇದು ಕೂಡ ಚೆನ್ನಾಗಿದೆ. ನನಗೆ ಎಲ್ಲದಕ್ಕಿಂತ ಒಂದು ತುಂಬಾ ಇಷ್ಟ ಆಯಿತು ಫ್ರೆಂಡ್ಸ್. ಇದಾದಮೇಲೆ ಕೊನೆ ಲಾಸ್ಟ್ ಕುರ್ತಿ ಇದು ಕೂಡ ಅಷ್ಟೇ, ಆ ಕಡೆ ಈ ಕಡೆ ಚೆನ್ನಾಗಿ ಪ್ರಿಂಟ್ ಕೊಟ್ಟಿದ್ದಾರೆ. ಇದು ಕೂಡ ಕ್ರೇಪ್ ಮೆಟೀರಿಯಲ್ಲು. ಇದು ಕಾಂಬೋ ಆಫರ್ ಅಂತ ಮೊದಲೇ ಹೇಳಿದ್ನಲ್ಲ. ಯಾರಿಗಾದರೂ ಈ 6 ಕುರ್ತೀಸ್ ಕಾಂಬೋ ಇಷ್ಟ ಆಗಿದ್ದರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಇದು ಮೀಶೋದಿಂದ ಪರ್ಚೇಸ್ ಮಾಡಿರೋದು.
ಇನ್ ಬಜೆಟ್ ಪರ್ಚೇಸ್ ಮಾಡಿರೋದು. ಹೋಗಿ ನೀವು ಲಿಂಕ್ನ ಕ್ಲಿಕ್ ಮಾಡಿ ನೀವು ಕೂಡ ಪರ್ಚೇಸ್ ಮಾಡ್ಬೋದು ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.